ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಗಂಟೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಸ್ಟೋರಿ ತುಂಬಾ ಇಂಟ್ರೆಸ್ಟ್ ಆಗಿ ಹೋಗ್ತಿದೆ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೀರೋಯಿನ್ ಅವ್ರ ಫ್ರೆಂಡು ಡ್ರಿಂಕ್ಸ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ನಮ್ಮ ಹೀರೋಯಿನ್ ತುಂಬಾ ದುಃಖದಲ್ಲಿರ್ತಾರೆ, ತುಂಬಾ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಆಗ ಹೀರೋಯಿನ್ ಫ್ರೆಂಡು ಶಿಯಾ, ಯಾಕೆ ಇಷ್ಟೊಂದು ಕುಡಿತಾ ಇದೆಯಾ ನೀನು, ನಿನಗೆ ಏನಾಗಿದೆ, ಎಲ್ಲ ಸರಿಯಾಗಿದೆ ಅಲ್ವಾ ಅಂತ ಕೇಳ್ತಾಳೆ. ಆಗ ಶಿಯಾ, ನನ್ಗೇನಾಯ್ತು ಅಂತ ಗೊತ್ತಾಗ್ಲಿಲ್ಲ, ಎಕ್ಸಾಮ್ ಬರಿಬೇಕಾದ್ರೆ ನನ್ನ ಮೈಂಡ್ ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗೋಯ್ತು, ನನಗೆ ಏನು ಕೂಡ ನೆನಪಾಗ್ಲಿಲ್ಲ ಅಂತ ಹೇಳ್ತಾಳೆ. ಆಗ ಸಾರಾ, ಬೇಜಾರ್ ಮಾಡ್ಕೋಬೇಡ, ನನ್ಗೂ ಕೂಡ ಕೆಲವೊಂದ್ ಸಾರಿ ಇದೇ ರೀತಿ ಆಗಿದೆ, ಕ್ವಶನ್ಗೆ ಆನ್ಸರ್ನ ಬರಿದಲೆ ಹಾಗೆ ಬಿಟ್ಟು ಬಂದಿದ್ದೀನಿ, ಈಗ ಎಕ್ಸಾಮ್ ಆಗೋಗಿದೆ ಅಲ್ವಾ, ಮತ್ತ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ಶಿಯಾ, ನನಗೆ ಸೀಟು ಸಿಗೋದಿಲ್ಲ, ಅಡ್ಮಿಷನ್ ಸಿಕ್ಕಿದ್ರೆ ನಾನು ಸಿಯು ಜೊತೆ ಇರ್ಬೋದು ಅಂತ ಅನ್ಕೊಂಡಿದ್ದೆ, ತುಂಬಾ ಕಷ್ಟಪಟ್ಟು ಓದಿದ್ದೆ, ಆದ್ರೆ ನನ್ನ ಕೈಲಿ ಎಕ್ಸಾಮನ್ನ ಚೆನ್ನಾಗಿ ಬರೆಯೋದಿಕ್ಕಾಗ್ಲಿಲ್ಲ, ನಾನು ಯಾವತ್ತೂ ಕೂಡ ಸಿಯು ಜೊತೆಲಿ ಇರೋದಿಕ್ಕಾಗಲ್ಲ, ಇದೆಲ್ಲ ಆಗಿದ್ದು ನನ್ನಿಂದಲೇ ಅಂತ ಹೇಳಿ ಜೋರಾಗಿ ಅಳ್ತಾ ಇರ್ತಾಳೆ. ಆಗ ಸಾರಾ ಕೂಡ ಶಿಯಾನ ನೋಡಿ ಅವಳು ಕೂಡ ಅಳ್ತಾ ಇರ್ತಾಳೆ. ಈಗ ಶಿಯಾ ಸಾರಾ ಇಬ್ರು ಕೂಡ ಚೆನ್ನಾಗಿ ಡ್ರಿಂಕ್ಸ್ ಮಾಡಿರ್ತಾರೆ, ಅವ್ರಿಗೆ ನಡ್ಕೊಂಡ್ ಬರೋದಕ್ಕೂ ಕೂಡ ಆಗ್ತಾ ಇರಲ್ಲ. ನಮ್ ಹೀರೋಯಿನ್ ಕಸದ ಬುಟ್ಟಿನ ನೋಡಿ ಸಿಯು ಅಂತ ಹೇಳಿ ಕಸದ ಬುಟ್ಟಿ ಹತ್ರ ಕೂತ್ಕೋತಾಳೆ. ಆಗ ಸಾರಾ, ಶಿಯಾ, ನೀನು ಕಸದ ಬುಟ್ಟಿನ ಇಟ್ಕೊಂಡು ಸಿಯು ಅಂತ ಹೇಳ್ತಾ ಇದ್ಯಾ ಅಂತ ಹೇಳ್ತಾಳೆ. ಆಗ ನಮ್ ಹೀರೋಯಿನ್, ಇಲ್ಲ ಇದು ಸಿಯುನೇ ಅಂತ ಹೇಳ್ತಾಳೆ. ಆಗ ಸಾರಾ, ನಿನ್ ಸಿಯು ಅಲ್ಲಿ ಬರ್ತಿದ್ದಾನೆ ನೋಡು ಅಂತ ಹೇಳ್ತಾಳೆ. ಆಗ ನಮ್ ಹೀರೋಯಿನ್, ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಫಾನ್, ಸಾರಾ, ನಿಮ್ಮನ್ನ ನಾನು ಸಿಯು ಎಷ್ಟೆಲ್ಲ ಹುಡುಕ್ತೋ ಗೊತ್ತಾ ಅಂತ ಹೇಳ್ತಾನೆ. ಆಗ ಸಿಯು ಶಿಯಾನ ಮೇಲೆತ್ತಿ, ನಾನು ಇವಳನ್ನ ಮನೆ ಕರ್ಕೊಂಡು ಹೋಗ್ತೀನಿ, ನೀವಿಬ್ರು ಕೂಡ ಮನೆಗೆ ಹೋಗಿ ಅಂತ ಹೇಳಿ ನಮ್ಮ ಹೀರೋಯಿನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಸಾರಾ ಮಾತ್ರ ಶಿಯಾ ಅಂತ ಹೇಳಿ ಹಿಂದೆಲೆ ಹೋಗ್ತಾ ಇರ್ತಾಳೆ. ಆಗ ಫಾನ್, ಎಲ್ಲೋಗ್ತಿದ್ಯಾ, ನಿಂತ್ಕೋ, ನನ್ನನ್ನ ಯಾಕೆ ಇಗ್ನೋರ್ ಮಾಡ್ತಿದ್ಯಾ, ನನ್ ಜೊತೆ ನೀನು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂತ ಕೇಳ್ತಾನೆ. ಆಗ ಸಾರಾ, ಯಾಕೆ ಮಾತಾಡ್ಬೇಕು ನಿನ್ ಜೊತೆ ಮಾತಾಡ್ಬೇಕು ಅಂತ ನನ್ಗೆ ಅನ್ಸೋದಿಲ್ಲ ಅಂತ ಹೇಳಿ ಫಾನನ್ನ ಹಾಗೆ ತಪ್ಕೊಂಡು ಪಟ್ ಅಂತ ಫಾನ್ ಕತ್ತಿಗೆ ಕಚ್ಚೆ ಬಿಡ್ತಾಳೆ. ಅವಳು ಕಚ್ಚಿದ ಫೋರ್ಸ್ಗೆ ಫಾನು ಜೋರಾಗಿ ಕಿಚ್ಕೊಂಡ್ಬಿಡ್ತಾನೆ. ನಾವಿಬ್ರು ಇನ್ಮುಂದೆ ಜೊತೆಯಾಗಿ ಇರೋದಿಕ್ಕಾಗಲ್ಲ, ಬೆಂಚ್ ಮೆಟ್ಟು ಅಲ್ಲ, ಕ್ಲಾಸ್ ಮೆಟ್ಟು ಅಲ್ಲ, ಇಬ್ರು ಕೂಡ ಜೊತೆಲಿ ಇರೋದಿಕ್ಕೂ ಆಗಲ್ಲ, ಮತ್ತ್ಯಾಕೆ ನಿನ್ ಬಗ್ಗೆ ನಾನು ಯೋಚನೆ ಮಾಡ್ಲಿ ಅಂತ ಹೇಳಿ ಅಲ್ಲಿಂದ ಹೊರಟೆ ಹೋಗ್ತಾಳೆ. ಪಾಪ ನಮ್ ಫಾನು, ಸಾರಾ ನಿಂತ್ಕೋ ಅಂತ ಅವನು ಕೂಡ ಹೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನಡ್ಕೊಂಡ್ ಬರ್ತಾ, ನಿನ್ ಜೊತೆ ಬರೋದಿಕ್ಕೆ ನನಗೆ ಇಷ್ಟ ಇಲ್ಲ, ನೀನ್ ಯಾವಾಗ್ಲೂ ಫಾಸ್ಟ್ ಆಗಿ ಮುಂದೆ ಹೋಗ್ಬಿಡ್ತೀಯ, ನಾನು ನಿನ್ ಹಿಂದೆಲೇ ಇರ್ತೀನಿ ಅಂತ ಹೇಳಿ ಕೆಳಗಡೆ ಕುತ್ಕೊಂಡ್ಬಿಡ್ತಾಳೆ. ಆಗ ನಮ್ ಹೀರೋ, ಮೊದ್ಲು ನೀನು ಮೇಲೆದೇಳು, ನೀನೇ ಮುಂದೆ ಹೋಗು ಅಂತ ಹೇಳ್ತಾನೆ. ಆಗ ನಮ್ ಹೀರೋಯಿನ್, ಮುಂದೆ ಹೋದ್ರೇನು ಹಿಂದೆ ಹೋದ್ರೇನು ಯಾವತ್ತೂ ಕೂಡ ನಾವಿಬ್ರು ಜೊತೆಯಾಗಿ ಇರೋದಿಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಗ ನಮ್ ಹೀರೋ ಅವಳನ್ನ ಹೇಗೋ ಮೇಲೆ ಎಪ್ಸಿ ಅವಳಿಗೆ ನಡೆಯೋದಿಕ್ಕಾಗಲ್ಲ ಅಂತ ಅವನಿಗೂ ಕೂಡ ಅರ್ಥ ಆಗುತ್ತೆ, ಏನು ಮಾಡೋದಿಕ್ಕಾಗಲ್ಲ ಅಂತ ಹೇಳಿ ಬೆನ್ ಮೇಲೆ ಕೂರಿಸ್ಕೊಂಡು ಕರ್ಕೊಂಡ್ ಬರ್ತಾ, ನಾವಿಬ್ರು ಏನೇ ಆದ್ರೂ ಕೂಡ ಅದನ್ನ ಜೊತೆಯಾಗೆ ಎದುರಿಸ್ಬೇಕು ಅಂತ ಪ್ರಾಮಿಸ್ ಮಾಡಿದ್ದೋ ಅಲ್ವಾ. ಆಗ ನಮ್ ಹೀರೋಯಿನ್, ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ, ಹೈಸ್ಕೂಲ್ನಲ್ಲಿ ಇದ್ದಾಗ ಪ್ರತಿದಿನನೂ ಖುಷಿಯಾಗಿರ್ತಾ ಇದ್ವಿ, ಮುಂದೆ ಕೂಡ ಖುಷಿಯಾಗಿರ್ತೀವ ಅಂತ ಕೇಳ್ತಾಳೆ. ಆಗ ನಮ್ ಹೀರೋ ಹೌದು ಅಂತ ಹೇಳ್ತಾನೆ. ಆಗ ನಮ್ ಹೀರೋಯಿನ್, ಎಲ್ಲಿ ಖುಷಿಯಾಗಿರ್ತೀವಿ, ದೂರ ಆದ್ಮೇಲೆ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ಹೇಳ್ತಾಳೆ. ಆಗ ನಮ್ ಹೀರೋ, ಜಾಸ್ತಿ ಮಾತಾಡ್ಬೇಡ, ನೀನು ತುಂಬಾ ಕುಡ್ದಿದ್ಯಾ ಇವತ್ತು ಅಂತ ಹೇಳ್ತಾನೆ. ಆಗ ನಮ್ ಹೀರೋಯಿನ್, ನಾನು ಕುಡ್ದಿಲ್ಲ ಅಂತ ಹೇಳಿ ಸಿಯು ಕೆನ್ನೆಗೆ ಮುತ್ತು ಕೊಡ್ತಾಳೆ. ಇನ್ನೊಂದ್ ಕಡೆ ಸಾರಾ ಕೂಡ ಡ್ರಿಂಕ್ಸ್ ಮಾಡಿದ್ರಿಂದ ಫಾನ್ ಅವಳಿಗೆ ಕುಡಿಯೋದಿಕ್ಕೆ ಅಂತ ನೀರ್ ಕೊಡ್ತಾನೆ. ಆಗ ಅವಳು, ನೀನ್ ನನ್ನನ್ನ ಯಾವಾಗ್ಲೂ ರೇಗಿಸ್ತಾ ಇರ್ತೀಯ, ನಾನು ಇಷ್ಟ ಇಲ್ಲ ಅಂದ್ರೆ ಅದನ್ನ ಹೇಳ್ಬೋದಲ್ವಾ ಅಂತ ಹೇಳ್ತಾಳೆ. ಆಗ ಅವನು, ನಾನ್ ನಿನ್ನನ್ನ ರೇಗಿಸ್ತಾ ಇರ್ತೀನಿ ಅಷ್ಟೇ ಅಂತ ಹೇಳ್ತಾನೆ. ಆಗ ಸಾರಾ, ನಿನ್ಗಿನ್ನು ಅರ್ಥ ಆಗ್ಲಿಲ್ವಾ, ನಾನ್ ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗಂತೂ ಫಾನ್ ಫುಲ್ ಶಾಕಿಂದ, ಆದ್ರೆ ನೀನು ಯಾವಾಗ್ಲೂ ನನ್ ಜೊತೆ ಜಗಳ ಮಾಡ್ತಾ ಇರ್ತೀಯ, ಹೊಡಿತಾ ಇರ್ತೀಯ, ನೀನು ನನ್ನನ್ನ ಪ್ರೀತಿಸ್ತಾ ಇದೀಯ ಅಂತ ನನ್ಗೆ ಹೇಗ್ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಆಗ ಸಾರಾ, ಸಾಕು ಸುಮ್ನೆ ಇರು, ನನಗೆ ಕ್ಲಿಯರ್ ಆಗಿ ಹೇಳು, ನೀನ್ ನನ್ನನ್ನ ಇಷ್ಟ ಪಡ್ತಿದ್ಯೋ ಇಲ್ವೋ ಅಂತ. ಆಗ ಫಾನ್ ಕೂಡ ಅವನ್ ಪ್ರೀತಿನ ಹೇಳ್ಕೊತಾನೆ, ಅವನು ಕೂಡ ಸಾರುನ ಇಷ್ಟ ಪಡ್ತಿರ್ತಾನೆ, ಆದ್ರೆ ಅದು ಸಾರಾಗೆ ಗೊತ್ತಿರೋದಿಲ್ಲ ಅಷ್ಟೇ. ಅವಳು ಫಾನ್ಗೆ ಒಂದಷ್ಟು ಕಂಡೀಷನ್ ಆಗ್ತಾಳೆ, ವಾರದಲ್ಲಿ ಒಂದ್ ಸರಿನಾದ್ರೂ ನನ್ನನ್ನ ನೋಡೋದಿಕ್ಕೆ ಬರ್ಬೇಕು, ಮೆಸೇಜ್ ಮಾಡೋದನ್ನ ಮರಿಬಾರ್ದು, ದಿನ ಮೆಸೇಜ್ ಮಾಡ್ಬೇಕು, ನನ್ನ ಹತ್ರ ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಹೇಳ್ಬಾರ್ದು,
ನನ್ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಹೇಳಿ ಒಂದಷ್ಟು ಕಂಡೀಷನ್ ಆಗ್ತಾಳೆ. ಅವಳ ಕಂಡೀಷನ್ಗೆಲ್ಲ ಫಾನು ಹೌದು ಅಂತ ಹೇಳಿ ತಲೆಯಲ್ಲಾಡಿಸ್ತಾ ಇರ್ತಾನೆ. ನಿನ್ನ ಪ್ರತಿಯೊಂದು ವಿಷಯದಲ್ಲೂ ನಿನ್ನ ಜೊತೆಯಾಗಿರ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಫಾನು ಸಾರಾಗೆ ಮುತ್ತು ಕೊಡ್ತಾನೆ. ಆಗ ಅವಳು ಕೂಡ ಅವನ್ಗೆ ಮುತ್ತು ಕೊಟ್ಟು ಅವನನ್ನ ಸ್ವಲ್ಪ ದೂರ ತಳ್ಳಿ ಅಲ್ಲಿಂದ ಹೊರಟೋಗ್ತಾಳೆ. ಆದ್ರೆ ಫಾನ್ ಮಾತ್ರ ಫುಲ್ಲು ಶಾಕ್ ಆಗ್ತಾನೆ. ಸಾರಾಗೆ ಮುತ್ತು ಕೊಟ್ಟಿದ್ದನ್ನ ಅವನ ಕೈಲೇ ನಂಬೋದಿಕ್ಕಾಗ್ತಾ ಇರಲ್ಲ. ಮತ್ತೊಂದ್ ಕಡೆ ಶಿಯಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ರಿಸಲ್ಟ್ ನ ನೋಡ್ತಾ ಇರ್ತಾಳೆ. ಆದ್ರೆ ಅವಳ ರಿಸಲ್ಟು ತುಂಬಾ ಕಡಿಮೆ ಬಂದಿರುತ್ತೆ. ಅವಳು ಅನ್ಕೊಂಡಷ್ಟು ಮಾರ್ಕ್ಸು ಬಂದಿರೋದೇ ಇಲ್ಲ. ಅದರಿಂದ ಅವಳಿಗೆ ತುಂಬಾ ನೋವಾಗುತ್ತೆ. ಈಗ ಮಾರ್ನಿಂಗ್ ಆಗಿ ಆದ್ರೆ ನಮ್ಮ ಹೀರೋಯಿನ್ ಮಾತ್ರ ಅದೇ ಬೇಜಾರಲ್ಲಿ ಕೂತಿರ್ತಾಳೆ. ಅಲ್ಲಿಗೆ ಅವರಮ್ಮ ಬರ್ತಾರೆ. ಶಿಯಾ, ನಿಮ್ ಸರ್ರು ಫೋನ್ ಮಾಡಿದ್ರು, ನಿನ್ ಮಾರ್ಕ್ಸ್ ಬಗ್ಗೆ ಹೇಳಿದ್ರು, ನಿನಗೆ ಆಂಗ್ ಝೋನ್ ಅಲ್ಲಿ ಅಡ್ಮಿಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ನಮ್ ಶಿಯಾ, ಅಮ್ಮ ನಾನು ಆಂಗ್ ಝೋನ್ ಅಲ್ಲಿ ಅಡ್ಮಿಷನ್ ನ ತಗೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ಆಗ ಅವ್ರ ಅಮ್ಮಂಗೇನು ಅರ್ಥ ಆಗೋದಿಲ್ಲ. ಶಿಯಾ, ನೀನು ಏನ್ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಆಗ ನಮ್ ಹೀರೋಯಿನು ಮತ್ತೆ ಎಕ್ಸಾಮ್ ಬರೀತೀನಿ ಅಂತ ಹೇಳ್ತಾಳೆ. ಆಗ ಅವ್ರಮ್ಮ, ಮತ್ತೆ ಎಕ್ಸಾಮ್ ಬರೀತೀಯ, ಆಂಗ್ ಝೋನ್ ಅಲ್ಲಿ ಅಡ್ಮಿಷನ್ ತಗೊಳ್ಳಲ್ವಾ, ಯಾಕೆ ದುಡ್ಡನ್ನ ವೇಸ್ಟ್ ಮಾಡ್ತೀಯಾ, ನಿನ್ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಅಂತ ಕೇಳ್ತಾರೆ. ಆಗ ನಮ್ಮ ಹೀರೋಯಿನು, ಅಮ್ಮ ನಾನು ಮತ್ತೆ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತೆಗಿತೀನಿ, ನನಗೆ ಈ ಮಾರ್ಕ್ಸ್ ಇಂದ ಸಮಾಧಾನ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ನಿಜ ಏನು ಅಂದ್ರೆ ಅವಳಿಗೆ ನಮ್ಮ ಹೀರೋ ಸಿಯು ಜೊತೆಲೆ ಓದ್ಬೇಕು ಅನ್ನೋ ಆಸೆ ಇರುತ್ತೆ. ಯಾಕಂದ್ರೆ ಅವಳು ಸಿಯುನ ಪ್ರೀತಿ ಮಾಡ್ತಾ ಇರ್ತಾಳೆ. ಆಗ ಅವರಮ್ಮ, ಬಾಯಿ ಮುಚ್ಕೊಂಡಿರು, ಮತ್ತೆ ಎಕ್ಸಾಮ್ ಬರೀತೀಯಾ, ನಾನು ಸರ್ಗೆ ಹೇಳ್ತೀನಿ, ಅವರು ಸೀಟ್ಗಾಗಿ ಅಪ್ಲೈ ಮಾಡ್ತಾರೆ, ಮತ್ತೆ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆಗ ನಮ್ಮ ಹೀರೋಯಿನು ಮೊದಲೇ ಬೇಜಾರಾಗಿರ್ತಾಳೆ. ಹೀರೋ ಜೊತೆ ಇರೋದಿಕ್ಕಾಗೋದಿಲ್ವಲ್ಲ ಅನ್ನೋ ನೋವು ಬೇರೆ ಇರುತ್ತೆ. ಅಮ್ಮ, ನೀವು ಈ ರೀತಿ ಇಂಟರ್ಫಿಯರ್ ಆಗೋದನ್ನ ಮೊದಲು ನಿಲ್ಲಿಸಿ. ಇದು ನನ್ನ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋ ನಿರ್ಣಯನ ನಾನೇ ತಗೋಬೇಕು ಅನ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಯಾರನ್ನ ಬೇಕಾದ್ರೂ ಎದುರಾಕೋತೀನಿ, ನನ್ನ ಪಾಡಿಗೆ ಇರೋದಿಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾಳೆ. ಆಗ ಅವ್ರ ಅಮ್ಮಂಗೆ ತುಂಬಾ ನೋವಾಗುತ್ತೆ. ಆಗ ಅವರು ಅಳ್ತಾ, ನೀನ್ ಇಷ್ಟ ಬಂದಾಗ ಮಾಡು, ನಾನ್ ನಿನ್ ವಿಷಯದಲ್ಲಿ ತಲೆ ಹಾಕೋದಿಲ್ಲ ಅಂತ ಹೇಳಿ ಮನ್ಸಿಗೆ ತುಂಬಾ ನೋವು ಮಾಡ್ಕೋತಾರೆ. ಇನ್ನೊಂದ್ ಕಡೆ ಸಿಯು ಅಮ್ಮ ಟೆನ್ಷನ್ ಅಲ್ಲಿ ಫೋನಲ್ಲಿ ಮಾತಾಡ್ತಿರ್ತಾರೆ. ಅದನ್ನ ಗಮನಿಸಿ ನಮ್ ಸಿಯು ಅಲ್ಲಿಗೆ ಬರ್ತಾನೆ. ಅಮ್ಮ, ಯಾರ ಜೊತೆ ಮಾತಾಡ್ತಿದ್ದೀರಾ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಆಗ ಅವರಮ್ಮ, ಸಿಯು ನಿನ್ ಜೊತೆ ಮಾತಾಡ್ಬೇಕು, ಬಾ ಕೂತ್ಕೋ, ನಾವು ಆದಷ್ಟು ಬೇಗ ಜಾಂಗ್ಲಿಂಗ್ಗೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ಸಿಯು, ಯಾಕೆ ಇಷ್ಟ ಬೇಗ, ಅಪ್ಪನ್ಗೆ ಏನಾದ್ರೂ ಆಗಿದ್ಯಾ, ಅವರು ಆರಾಮಾಗಿದ್ದಾರ ಅಂತ ಕೇಳ್ತಾನೆ. ಆಗ ಅವರಮ್ಮ, ಸಿಯು ಅದನ್ನೆಲ್ಲ ಈಗ ಹೇಳೋದಿಕ್ಕಾಗಲ್ಲ ಅಂತ ಹೇಳ್ತಾರೆ. ಸಿಯು ತನಗೆ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ, ಅದನ್ನ ಸಿಯು ಇಂದ ಮುಚ್ಚಿಟ್ಟಿರ್ತಾರೆ. ಅಷ್ಟರಲ್ಲಿ ನಮ್ ಹೀರೋಗೊಂದು ಮೆಸೇಜ್ ಬರುತ್ತೆ. ಅಮ್ಮ, ನನ್ಗೊಂದು ಅರ್ಜೆಂಟ್ ಕೆಲ್ಸ ಇದೆ, ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸಿಯುನ ಮೀಟ್ ಮಾಡ್ಬೇಕು ಅಂತ ಹೇಳಿ ನಮ್ ಹೀರೋಯಿನ್ ಶಿಯಾ ಮೆಸೇಜ್ ಮಾಡಿರ್ತಾಳೆ. ಈಗ ಇಬ್ರು ಕೂಡ ಕೂತಿರ್ತಾರೆ. ಆಗ ಶಿಯಾಗೆ ಒಳ್ಳೆ ಮಾರ್ಕ್ಸ್ ಬಂದಿಲ್ಲ, ನಾನು ಜಿಯಾಂಗ್ಲಿಂಗ್ಗೆ ಬರೋದಿಕ್ಕಾಗಲ್ಲ ಅಂತ ನೋವಿಂದಲೇ ಹೇಳ್ತಾಳೆ. ಆಗ ನಮ್ ಹೀರೋ, ಆಗಿದ್ರೆ ಯಾವ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದ್ಯಾ ಅಂತ ಕೇಳ್ತಾನೆ. ಆಗ ನಮ್ ಹೀರೋಯಿನು, ನಾನು ಮತ್ತೆ ಎಕ್ಸಾಮ್ ನ ಬರಿಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾಳೆ. ಆಗ ನಮ್ ಹೀರೋ ಫುಲ್ ಶಾಕ್ ಇಂದ, ಏನ್ ಹೇಳ್ತಿದ್ಯಾ ನೀನು, ಮತ್ತೆ ಎಕ್ಸಾಮ್ ಬರಿತೀಯಾ ಅಂತ ಕೇಳ್ತಾನೆ. ಆದ್ರೆ ನಮ್ ಶಿಯಾ ಏನು ಹೇಳ್ದಲೆ, ನೀನು ವುಹಾಂಗ್ಕಿಂಗ್ಗೆ ಹೊರಟೋಗು, ನೆಕ್ಸ್ಟ್ ಟೈಮ್ ನನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಅಲ್ಲಿಗೆ ನಾನು ಕೂಡ ಬರ್ತೀನಿ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಸಿಹಿ, ಒಂದ್ ನಿಮಿಷ ಇರು, ನಾನು ನಿನಗೆ ಒಂದ್ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಬ್ಯಾಗಿಂದ ಒಂದ್ ಗಿಫ್ಟ್ ನ ತಗೊಂಡು ಶಿಯಾ ಕೈಗೆ ಕೊಡ್ತಾನೆ. ಆಗ ಅದನ್ನ ನೋಡಿ ಅವಳು, ಇದು ನನಗೆ ತೋರಿಸಿದ ರೋಬೋಟ್ ಅಲ್ವಾ, ಇದಕ್ಕೆ ನೀನು ಹೆಸರನ್ನ D2D3 ಅಂತ ಯಾಕಿಟ್ಟಿದ್ಯಾ ಅಂತ ಕೇಳ್ತಾಳೆ. ಆಗ ಅವನು, ಅದು ನಿನ್ಗೆ ಇನ್ನು ನೆನ್ಪಿದ್ಯಾ. ಆಗ ನಮ್ಮ ಹೀರೋ, ಸುಮ್ಮನೆ ಇಟ್ಟಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಆಗ ನಮ್ಮ ಹೀರೋಯಿನು, ಆಗಿದ್ರೆ ನಾನು ಕೂಡ ಇದಕ್ಕೆ ಒಂದು ಹೆಸರಿಡ್ತೀನಿ ಅಂತ ಹೇಳ್ತಾಳೆ. ಆಗ ನಮ್ಮ ಹೀರೋ, ಹಾಗಿದ್ರೆ ಏನ್ ಹೆಸರಿಡ್ತೀಯಾ ಅಂತ ಕೇಳ್ತಾನೆ. ಆಗ ಶಿಯಾ ಏಪ್ರಿಲ್ ಅಂತ ಹೆಸರಿಡ್ತಾಳೆ. ಆಗೋನು, ಇದೇನ್ ಹೆಸರು ಅಂತ ಕೇಳ್ತಾನೆ. ಆದ್ರೆ ಅವಳು ಏನನ್ನು ಕೂಡ ಹೇಳೋದಿಲ್ಲ. ಆಗ ನಮ್ಮ ಹೀರೋ ಸಿಯು ಹೇಳ್ತಾನೆ, ಶಿಯಾ ನಿನ್ ಜೊತೆ ಒಂದ್ ವಿಷಯ ಹೇಳ್ಬೇಕು, ನಾವು ಇನ್ನೆರಡು ದಿವಸದಲ್ಲಿ ಜಾಂಗ್ಲಿಂಗ್ಗೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಆಗ ಅವಳಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಇಬ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಈಗ ಶಿಯಾ ತಂದೆ ಅವರಮ್ಮ ಎಲ್ರು ಕೂಡ ಊಟ ಮಾಡ್ತಾ ಕೂತಿರ್ತಾರೆ. ಆಗ ಅವ್ರ ತಂದೆ, ಶಿಯಾ ನಾನು ಸ್ಕೂಲ್ಗೆ ಹೋಗ್ತೀನಿ, ನನಗೆ ಟೈಮ್ ಆಯ್ತು ಅಂತ ಹೇಳ್ತಾರೆ. ಆಗ ಅವಳು ಕೂಡ, ಅಪ್ಪ ನಂದು ಕೂಡ ಊಟ ಆಯ್ತು, ನಾನು ಕೂಡ ನಿಮ್ ಜೊತೆಲೆ ಬರ್ತೀನಿ ಅಂತ ಹೇಳ್ತಾರೆ. ಅಪ್ಪ ಅಮ್ಮ
ಮಗಳು ಇಬ್ರು ಕೂಡ ಜೊತೆಯಾಗಿ ಸ್ಕೂಲು ಬರ್ತಾರೆ. ಶಿಯಾ ಮತ್ತೆ ಅದೇ ಕ್ಲಾಸ್ಗೆ ಬಂದು ಕೂತ್ಕೋತಾಳೆ. ಇಯರ್ನ ರಿಪೀಟ್ ಮಾಡ್ತಾ ಇರ್ತಾಳೆ. ಎಲ್ರನ್ನೂ ಕೂಡ ತುಂಬಾ ಮಿಸ್ ಮಾಡ್ಕೋತಾ ಇರ್ತಾಳೆ. ಸ್ವಲ್ಪ ದಿವಸ ಹೀಗೆ ಕಳೆಯುತ್ತೆ. ಸಿಯು ಶಿಯಾಗೆ ಫೋನ್ ಮಾಡಿರ್ತಾನೆ. ಇಬ್ರು ಕೂಡ ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ನಮ್ಮ ಹೀರೋಯಿನ್ ಕೂಡ ಓದೋದ್ರಲ್ಲಿ ತುಂಬಾ ಇಂಪ್ರೂವ್ ಮಾಡ್ಕೊಂಡಿರ್ತಾಳೆ. ನೀನ್ ಯಾಕೆ ಈ ಟೈಮಲ್ಲಿ ಕಾಲ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಆಗ ಅವನು, ನಾನು ಈಗ ತಾನೇ ಬಂದು ಸೆಟಲ್ ಆದೆ, ಅದನ್ನ ಹೇಳೋದಿಕ್ಕೆ ಅಂತಲೇ ನಿನಗೆ ಫೋನ್ ಮಾಡಿದೆ ಅಂತ ಹೇಳ್ತಾಳೆ. ಈಗ ಬೆಳಿಗ್ಗೆ ಆಗಿರುತ್ತೆ. ಎಲ್ರು ಕೂಡ ಕೂತ್ಕೊಂಡು ತಿಂಡಿ ತಿಂತಾ ಇರ್ತಾರೆ. ಆದ್ರೆ ನಮ್ ಶಿಯಾ ತಿಂಡಿ ತಿನ್ಬೇಕಾದ್ರೂ ಕೂಡ ಬುಕ್ಸ್ ತಗೊಂಡು ಓದ್ತಾ ತಿಂಡಿ ಮಾಡ್ತಿರ್ತಾಳೆ. ಆದ್ರೆ ಅವಳ ತಮ್ಮ ಫೋನಲ್ಲಿ ಜಾಸ್ತಿ ಗೇಮ್ ಆಡ್ತಿರ್ತಾನೆ. ಆಗ ಅವರಮ್ಮ, ಜಾಸ್ತಿ ಗೇಮ್ ಆಡೋದನ್ನ ನಿಲ್ಸು, ನೀನೀಗ ಹೈಸ್ಕೂಲ್ಗೆ ಹೋಗಿದ್ಯಾ, ಓದೋದ್ರ ಬಗ್ಗೆ ಗಮನ ಕೊಡು, ನೀನು ಅಕ್ಕ ಓದೋದ್ರಲ್ಲಿ ಅರ್ಧ ಓದಿದ್ರು ಸಾಕಾಗಿರ್ತಿತ್ತು, ನಾನ್ ನಿನ್ನ ಬೈತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಆಗ ಅವಳ ತಮ್ಮ, ಅಕ್ಕ ಒಂದು ಪುಸ್ತಕದ ಹುಳು ಆಗ್ಬಿಟ್ಟಿದ್ದಾಳೆ, ಯಾವಾಗ್ಲೂ ಕೂಡ ಓದ್ತಾನೆ ಇರ್ತಾಳೆ ಅಂತ ಹೇಳ್ತಾನೆ. ಆಗ ಅವ್ರ ತಂದೆ ಸುಮ್ನೆ ಇರು ಅಂತ ಹೇಳಿ, ಶಿಯಾ ನೀನು ರಾತ್ರಿ ಎಲ್ಲ ಓದ್ತಾ ಇದ್ದ ಅಂತ ಕೇಳ್ತಾರೆ. ಆಗ ಶಿಯಾ ಹೌದು ಅಂತ ಹೇಳ್ತಾರೆ. ಸ್ವಲ್ಪ ದಿವಸದ ಹಿಂದೆ ವಾಂಗ್ ಸರ್ ನೀನು ಓದೋದ್ರಲ್ಲಿ ತುಂಬಾ ಇಂಪ್ರೂವ್ ಆಗಿದ್ಯಾ ಅಂತ ಹೇಳ್ತಾ ಇದ್ರು, ಆದ್ರೆ ನಿನ್ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡು, ಜಾಸ್ತಿ ಪ್ರೆಷರ್ ತಗೋಬೇಡ, ರೆಸ್ಟ್ ಮಾಡು, ನಿನಗೆ ನೀನು ಹಿಂಸೆ ಮಾಡ್ಕೋಬೇಡ ಅಂತ ಹೇಳ್ತಾರೆ. ಆಗ ಶಿಯಾ, ನಂದು ಊಟ ಆಯ್ತು, ನಾನು ಹೋಗ್ತೀನಿ ಅಂತ ಹೇಳಿ ಬುಕ್ಸ್ ತಗೊಂಡು ಅಲ್ಲಿಂದ ಹೋಗ್ತಾಳೆ. ಆಗ ಅವರಮ್ಮ, ಯಾಕೆ ಇಷ್ಟೊಂದು ಕಡಿಮೆ ಊಟ ಮಾಡ್ತಿದ್ಯಾ, ಊಟ ಮಾಡು ಅಂತ ಹೇಳ್ತಾರೆ. ಆಗ ಶಿಯಾ, ನನ್ ಹೊಟ್ಟೆ ತುಂಬಾಯ್ತು, ನನಗೆ ಸಾಕು ಅಂತ ಹೇಳ್ತಾರೆ. ಆಗ ಅವರಮ್ಮ, ಶಿಯಾ ತುಂಬಾ ಓದ್ತಾ ಇದ್ದಾಳೆ, ನನ್ಗೆ ಟೆನ್ಷನ್ ಆಗ್ತಾ ಇದೆ, ರಾತ್ರಿ ಎಲ್ಲ ಕನ್ವರ್ಸ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಆಗ ಅವ್ರ ತಂದೆ, ಯಾವ್ದೋ ಫಾರ್ಮುಲಾನ ನೆನಪು ಮಾಡ್ಕೋತಾ ಇರ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಈಗ ಕಾಂಗ್ ಶಿಯಾ ಇಬ್ರು ಕೂಡ ಮಾತಾಡ್ತಾ ಕೂತಿರ್ತಾರೆ. ಕಾಂಗ್ ನ ಶಿಯಾ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡೋದಿಕ್ಕೆ ಅಂತ ಅವ್ರ ಅಪ್ಪ ಅಮ್ಮ ಕರ್ಸಿರ್ತಾರೆ. ಆಗ ಕಾಂಗ್ ಶಿಯಾ, ಇಯರ್ನ ರಿಪೀಟ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ, ಯಾಕೆ ಈ ರೀತಿ ಡಿಸಿಷನ್ ನ ತಗೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಶಿಯಾ, ಸೀನಿಯರ್, ನನಗಿಂತ ಲೈಫಲ್ಲಿ ಟಫ್ ಆಗಿರೋರು ತುಂಬಾ ಜನ ಇದ್ದಾರೆ, ನನ್ ಪ್ರಾಬ್ಲಮ್ ಅವ್ರ ಮುಂದೆ ತುಂಬಾ ಚಿಕ್ಕದು ಅಂತ ಹೇಳಿ ಅಳ್ತಾ, ಸೀನಿಯರ್ ನಾನ್ ತುಂಬಾ ಸೋತೋಗಿದ್ದೀನಿ ಹೇಳಿ ಕಾಂಗ್ ಜೊತೆ ಶಿಯಾ ಮಾತಾಡ್ತಾ ಕೂತಿದ್ರೆ, ಅದೇ ಸಮಯಕ್ಕೆ ಸರಿಯಾಗಿ ನಮ್ ಹೀರೋ ಸಿಯು ಕೂಡ ಬಂದು ಶಿಯಾ ಕಾಂಗ್ ಜೊತೆ ಮಾತಾಡೋದನ್ನ ನೋಡ್ತಾ ಕೇಳಿಸ್ಕೊಂಡು ಅಲ್ಲೇ ನಿಂತ್ಕೊಂಡೇ ಬಿಡ್ತಾನೆ. ಮತ್ತೆ ಅದೇ ಕ್ಲಾಸನ್ನ ಓದ್ಬೇಕು ಅನ್ನೋ ಡಿಸಿಷನ್ ನ ಮಾಡಿದ್ದು ನಾನೇ, ಅದಕ್ಕೆ ಬೇರೆ ಯಾರನ್ನು ಕೂಡ ಬ್ಲೇಮ್ ಮಾಡೋದಿಲ್ಲ, ನಾನ್ ಮಾಡಿರೋ ನಿರ್ಧಾರದಿಂದ ನನಗೆಷ್ಟೇ ನೋವಾದ್ರೂ ನಾನು ಹಿಂದೆ ಸರಿಯೋ ಮಾತೇ ಇಲ್ಲ. ಆದ್ರೆ ನನ್ಗೆ ಒಂದು ಅರ್ಥ ಆಗ್ತಿಲ್ಲ, ನಾನ್ ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪು ಅಂತ ಹೇಳ್ತಾಳೆ. ಆಗ ಕಾಂಗ್, ಶಿಯಾ ನಿನ್ ಫ್ರೆಂಡ್ಸ್ಗೆ ಕಂಪೇರ್ ಮಾಡಿದ್ರೆ ನೀನೇ ಬೆಸ್ಟ್ ಅಂತ ಹೇಳ್ತಾರೆ. ಆಗ ಶಿಯಾ, ಆದ್ರೆ ಇದು ಸರಿ ಹೋಗೋದಿಲ್ಲ, ನಾನ್ ಅನ್ಕೊಂಡಿದ್ದಕ್ಕಿಂತ ತುಂಬಾ ಹಿಂದೆ ಇದ್ದೀನಿ, ನಾನು ಯಾರ ಜೊತೆ ಇರ್ಬೇಕು ಅಂತ ಅನ್ಕೊಂಡು ಅವನು ನನ್ನಿಂದ ತುಂಬಾ ಮುಂದೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ನಿಂತ್ಕೊಂಡು ನಮ್ ಸಿಯು ಕೇಳಿಸ್ಕೊತಾ ನಿಂತಿರ್ತಾನೆ. ಆಗ ಕಾಂಗ್, ಅದು ಸಿಯು ಅಲ್ವಾ ಅಂತ ಕೇಳ್ತಾನೆ. ಸಿಯು ತುಂಬಾ ಚೆನ್ನಾಗಿ ಓದ್ತಾನೆ, ನಾನು ಕೂಡ ಅವನ್ ರೀತಿನೇ ಇರ್ಬೇಕು ಅಂತ ಅನ್ಕೊಂಡೆ, ಒಂದ್ ವೇಳೆ ನಾನು ಕಷ್ಟಪಟ್ಟು ಓದಿದ್ರೆ ಅವನ್ ಜೊತೆ ಇರ್ಬೋದು ಅಂತ ಅನ್ಕೊಂಡೆ, ಆದ್ರೆ ಅವನು ನನಗಿಂತ ತುಂಬಾ ಸ್ಮಾರ್ಟು, ಆದ್ರೆ ಈಗ ನನ್ಗೆ ಅರ್ಥ ಆಯ್ತು, ನಾನು ಎಷ್ಟೇ ಕಷ್ಟಪಟ್ಟರು ಕೂಡ ಅವನ್ ಸಮ ಬರೋದಿಕ್ಕೆ ಆಗಲ್ಲ ಅಂತ. ಇದೆಲ್ಲ ನನ್ಗೆ ತುಂಬಾ ಹಿಂಸೆ ಅನ್ನಿಸ್ತಾ ಇದೆ, ಯಾರಾದ್ರೂ ಸಿಯುನ ನನ್ನಂತ ಹುಡ್ಗಿ ಜೊತೆ ಯಾಕೆ ಫ್ರೆಂಡ್ಶಿಪ್ ಮಾಡಿದ್ಯಾ ಅಂತ ಕೇಳ್ತಾರೇನೋ ಅಂತ ನನ್ಗೆ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಆಗ ಅವನು, ಆ ರೀತಿ ಎಲ್ಲ ಏನೂ ಆಗಲ್ಲ, ನೀನ್ ಸುಮ್ನೆ ಏನೇನು ಅನ್ಕೋತಾ ಇದೀಯಾ ಅಂತ ಹೇಳ್ತಾನೆ. ಸಿಯು ಇದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರಿಂದ ಅಲ್ಲಿಂದ ಹೊರಟೋಗ್ತಾನೆ. ಅವನು ಶಿಯಾನ ಮೀಟ್ ಮಾಡ್ಬೇಕು ಅಂತ ಬಂದಿರ್ತಾನೆ, ಆದ್ರೆ ಶಿಯಾನ ಮೀಟ್ ಮಾಡೋದೇ ಇಲ್ಲ. ಈಗ ನೈಟ್ ಆಗಿರುತ್ತೆ. ಶಿಯಾ ಓದ್ತಾ ಕೂತಿರ್ತಾಳೆ. ಅವಳ ತಲೆಯಲ್ಲಿ ಇರೋದು ಒಂದೇ, ಸಿಯು ಜೊತೆಲೆ ಇರ್ಬೇಕು ಅನ್ನೋದು. ಈಗ ಬೆಳಿಗ್ಗೆ ಆಗಿರುತ್ತೆ. ಸಿಯು ಕೂಡ ಹೊಸದಾಗಿ ಕಾಲೇಜ್ಗೆ ಜಾಯಿನ್ ಆಗಿರ್ತಾನೆ. ಹಾಸ್ಟೆಲ್ ಹತ್ರ ಬಂದಿರ್ತಾನೆ. ಅಷ್ಟರಲ್ಲಿ ಅವನಿಗೆ ಮೆಸೇಜ್ ಬಂದಿರುತ್ತೆ. ಸಿಯುಗೆ ಮೆಸೇಜ್ ಮಾಡಿರ್ತಾಳೆ ಶಿಯಾ, ಇವತ್ತು ನಿನ್ ಕಾಲೇಜ್ ಫಸ್ಟ್ ಡೇ, ವಾಕಿಂಗ್ ಯೂನಿವರ್ಸಿಟಿಲಿ ಅಫಿಷಿಯಲ್ ಆಗಿ ಸ್ಟೂಡೆಂಟ್ಸ್ ಆಗಿರೋದಕ್ಕೆ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಮೆಸೇಜ್ ಮಾಡಿರ್ತಾಳೆ. ಆಗ ನಮ್ ಹೀರೋ ಮನ್ಸಲ್ಲೇ ಶಿಯಾ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡಿರ್ತಾನಲ್ವಾ, ಅವನ್ಗೂ ತುಂಬಾ ಬೇಜಾರಾಗಿರುತ್ತೆ. ಐ ಆಮ್ ಸಾರಿ, ಇಷ್ಟು ದಿವಸ ನಿನಗೆ ಕಷ್ಟ ಕೊಟ್ಟಿದ್ದಕ್ಕೆ ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಮನ್ಸಲ್ಲೇ ಮಾತಾಡಿ ಶಿಯಾಗೆ ಥ್ಯಾಂಕ್ಸ್ ಅಂತ ಒಂದು
ಮೆಸೇಜ್ ಮಾಡ್ತಾನೆ. ಈಗ ನಮ್ಮ ಹೀರೋಯಿನ್ ಮತ್ತೆ ಓದೋದಕ್ಕೆ ಶುರು ಮಾಡ್ತಾಳೆ. ಅವ್ರ ಅಮ್ಮ ಶಿಯಾ ಮಲ್ಕೋ ಅಂತ ಹೇಳ್ತಾರೆ. ಆಗ ಅವಳು ಸರಿಯಮ್ಮ ಇವತ್ತು ನಾನು ಬೇಗ ಮಲ್ಕೋತೀನಿ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಸಿಯು ಶಿಯಾನ ನೋಡ್ಬೇಕು ಅಂತ ರಾತ್ರಿಲೇ ಶಿಯಾ ಮನೆ ಹತ್ರ ಬಂದಿರ್ತಾನೆ. ಕಿಟಕಿ ಹತ್ರ ನೋಡ್ತಾ ಇರ್ತಾನೆ. ಶಿಯಾ ಕೂಡ ಲೈಟ್ ಹಾಕೊಂಡು ಓದ್ತಾ ಕೂತಿರ್ತಾಳೆ. ಅಷ್ಟರಲ್ಲಿ ನಮ್ಮ ಹೀರೋಯಿನ್ಗೆ ಹೀರೋ ನೆನಪಾಗುತ್ತೆ. ಸಿಯು ಐ ಮಿಸ್ ಯು ಸೋ ಮಚ್ ಅಂತ ಹೇಳಿ ಮೆಸೇಜ್ ಕಳಿಸ್ತಾಳೆ. ನಮ್ ಹೀರೋಯಿನ್ನ ನೋಡೋದಿಕ್ಕೆ ಅಂತ ಬಂದು ಶಿಯಾ ಕಾಂಗ್ ಜೊತೆ ಮಾತಾಡಿದ್ದನ್ನ ನೆನಪು ಮಾಡ್ಕೋತಾನೆ. ನನ್ನಿಂದ ಅವಳಿಗೆ ಮತ್ತೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ವಾಪಸ್ ಹೋಗ್ತಾನೆ. ಈಗ ಕಾಲೇಜ್ ಶುರುವಾಗಿರೋದನ್ನ ನೋಡ್ತೀವಿ. ಒಂದ್ ಹುಡ್ಗ ಪ್ರೊಫೆಸರ್ ಹತ್ರ ಸರ್ ನಾನೊಂದು ಪ್ರಾಜೆಕ್ಟನ್ನ ರೆಡಿ ಮಾಡಿದ್ದೀನಿ, ಈ ಐಡಿಯಾ ನಿಮ್ಗೆ ಇಷ್ಟ ಆಗ್ಬೋದು, ಒಂದ್ಸಾರಿ ಚೆಕ್ ಮಾಡಿ ಸರ್ ಅಂತ ಹೇಳ್ತಾರೆ. ಆಗ ಪ್ರೊಫೆಸರ್ ನನಗೆ ಈಗ ನೋಡೋದಿಕ್ಕೆ ಸಮಯ ಇಲ್ಲ, ಮತ್ತೆ ಯಾವಾಗಾದ್ರೂ ಮೀಟ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಷ್ಟರಲ್ಲಿ ಸಿಯು ಕೂಡ ಕಾಲೇಜಿಗೆ ಬಂದಿರ್ತಾರೆ. ಆಗ ಪ್ರೊಫೆಸರ್ ಸಿಯುನ ನೋಡಿ, ಸಿಯು ನಾನ್ ನಿನ್ನ ಹುಡುಕ್ತಾ ಇದ್ದೆ, ನೀನು ಇಂಟರ್ವ್ಯೂನ ಅಟೆಂಡ್ ಮಾಡೋದೇನು ಬೇಡ, ನಾನ್ ನಿನ್ ಹೋಮ್ವರ್ಕ್ ನ ಚೆಕ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ, ನೀನು ಲ್ಯಾಬ್ ಅಲ್ಲಿ ನನ್ನ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಹುದು, ನಿಮ್ ತಂದೆ ಹೇಗಿದ್ದಾರೆ ಅಂತ ಕೇಳ್ತಾರೆ. ಆಗ ಸಿಯು ಅವ್ರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ತಾರೆ. ಸಿಯು ತಂದೆ ಪ್ರೊಫೆಸರ್ ಇಬ್ರು ಕೂಡ ಮೊದ್ಲಿಂದಲೂ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ, ನಿನ್ನಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಓದೋದ್ರ ಕಡೆ ಗಮನ ಕೊಡು ಅಂತ ಹೇಳ್ತಾರೆ. ಆಗ ಸಿಯು ಸರಿ ಪ್ರೊಫೆಸರ್ ಅಂತ ಹೇಳ್ತಾರೆ. ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಮೊದ್ಲೇ ಪ್ರೊಫೆಸರ್ ಜೊತೆ ಮಾತಾಡಿದ್ದ ಹುಡುಗ ಕೇಳಿಸ್ಕೊತಾ ನಿಂತಿರ್ತಾನೆ. ಈಗ ಕಾಲೇಜಲ್ಲಿ ಸೆಮಿನಾರ್ ಇರುತ್ತೆ. ಸಿಯು ಸೆಮಿನಾರ್ ಕೊಡ್ತಾ ಇದ್ರೆ ಅಲ್ಲೇ ಕಾಲೇಜ್ನಲ್ಲಿದ್ದ ಮತ್ತೊಬ್ಬ ಹುಡುಗಿ ಸಿಯುನ ನೋಡಿ, ಈ ಹುಡುಗ ನೋಡೋದಿಕ್ಕೆ ಎಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾನೆ, ಇವನು ನಮ್ ಕಾಲೇಜ್ ಇಷ್ಟ ದಿವ್ಸ ನಾನು ನೋಡ್ಲೇ ಇಲ್ವಲ್ಲ ಅಂತ ಹೇಳ್ತಾಳೆ. ಆಗ ಪಕ್ಕದಲ್ಲೇ ಕೂತಿದ್ದ ಇನ್ನೊಬ್ಬ ಹುಡುಗ ಹೊಸದಾಗಿ ಕಾಲೇಜ್ಗೆ ಜಾಯಿನ್ ಆಗಿದ್ದಾನೆ, ಹೆಸರು ಸಿಯು ಅಂತ, ತುಂಬಾ ಟ್ಯಾಲೆಂಟೆಡ್ ಅಂತ ಹೇಳ್ತಾನೆ. ಆಗಳು ಆಗಿದ್ರೆ ಖಂಡಿತ ಇವನ್ ಜೊತೆ ಫ್ರೆಂಡ್ಶಿಪ್ ಮಾಡಲೇಬೇಕು ಅಂತ ಹೇಳ್ತಾಳೆ. ಸೆಮಿನಾರು ಮುಗ್ದಿರ್ತೆ, ತುಂಬಾ ಚೆನ್ನಾಗಿ ಸೆಮಿನಾರ್ ಮಾಡಿರ್ತಾನೆ, ಎಲ್ಲರೂ ಕೂಡ ಕ್ಲಾಪ್ ಮಾಡ್ತಾರೆ. ಪ್ರೊಫೆಸರಿಗಂತೂ ತುಂಬ ಖುಷಿಯಾಗುತ್ತೆ. ಆದರೆ ಪ್ರೊಫೆಸರ್ ಪಕ್ಕ ಕೂತಿದ್ದ ಹುಡುಗನಿಗೆ ಮಾತ್ರ ಸಿಯುನ ಕಂಡ್ರೆ ಆಗ್ತಾ ಇರಲ್ಲ. ಸಿಯು ತುಂಬ ಚೆನ್ನಾಗಿ ಸೆಮಿನಾರ್ ಮಾಡಿದೆ ಅಂತ ಹೇಳ್ತಾರೆ. ಆಗ ಸಿಯು ಥ್ಯಾಂಕ್ ಯು ಸರ್ ಅಂತ ಹೇಳಿ ತಲೆ ಅಲ್ಲಾಡಿಸ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನು ಬರ್ಕೋತಾ ಸಾರಾ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ, ಕಿವಿಗೆ ಏರ್ಫೋನ್ ಹಾಕೊಂಡು. ಶಿಯಾ ನೀನು ಸಿಯುನ ಮೀಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅವನ ಹತ್ರ ಹೋಗ್ಬೋದಲ್ವಾ ಅಂತ ಹೇಳ್ತಾಳೆ. ಆಗ ಶಿಯಾ ಆದ್ರೆ ಸಿಯು ಈ ಮಧ್ಯ ನನ್ನ ಮೆಸೇಜ್ಗೆ ರಿಪ್ಲೈನೇ ಮಾಡ್ತಾ ಇಲ್ಲ, ಮೋಸ್ಟ್ಲಿ ಅವನು ಬ್ಯುಸಿ ಆಗಿರ್ಬೇಕು ಅಂತ ಹೇಳ್ತಾಳೆ. ಆಗ ಸಾರಾ ಅದೇಗಾಗುತ್ತೆ, ನಾನು ಕೂಡ ಕಾಲೇಜಲ್ಲಿದ್ದೀನಿ, ಆದ್ರೆ ನಾನೇನು ಬ್ಯುಸಿ ಆಗಿದ್ದೀನ, ನಿನ್ ಜೊತೆ ಫೋನಲ್ಲಿ ಮಾತಾಡ್ತಾ ಇಲ್ವಾ, ನಿನಗೆ ಹಾಲಿಡೇ ಇಲ್ವಾ ಅಂತ ಕೇಳ್ತಾಳೆ. ಆಗ ಶಿಯಾ ಇದೆ ಅಂತ ಹೇಳ್ತಾಳೆ. ಆಗ ಸಾರಾ ಮತ್ತೆ ಯಾಕೆ ಯೋಚನೆ ಮಾಡ್ತಿದ್ಯಾ, ಹೋಗಿ ಸಿಯುನ ಮೀಟ್ ಮಾಡು, ನೀನು ಕೂಡ ಸಿಯುನ ನೋಡ್ಬೇಕು ಅಂತ ಅನ್ಕೊಂಡಿದ್ದೀಯಲ್ವಾ, ಹೋಗಿ ಸಿಯುಗೆ ಸರ್ಪ್ರೈಸ್ ಕೊಡು ಅಂತ ಹೇಳ್ತಾಳೆ. ಈಗ ಶಿಯಾ ಸಿಯುನ ನೋಡೋದಿಕ್ಕೆ ಅಂತ ಯೂನಿವರ್ಸಿಟಿ ಹತ್ರ ಬಂದಿರ್ತಾಳೆ. ನಮ್ಮ ಹೀರೋ ಎಲ್ಲಿದ್ದಾನೆ ಅಂತ ಅವಳಿಗೆ ಗೊತ್ತಿರಲ್ಲ, ಎಲ್ಲಾ ಕಡೆ ಹುಡುಕ್ತಾ ಇರ್ತಾಳೆ. ಅಷ್ಟರಲ್ಲಿ ಸಿಯು ಕೂಡ ಶಿಯಾ ಹಿಂದೆಲೆ ಪಾಸ್ ಆಗ್ತಾನೆ. ಆದ್ರೆ ಶಿಯಾ ಸಿಯುನ ನೋಡೋದಿಲ್ಲ, ಸಿಯು ಕೂಡ ಶಿಯಾನ ನೋಡೋದಿಲ್ಲ, ಜಸ್ಟ್ ಮಿಸ್ ಆಗ್ತಾರೆ. ಈಗ ಸಿಯು ಕ್ಲಾಸ್ ರೂಮ್ ಒಳಗಡೆ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಎದುರುಗಡೆ ಇಂದ ಮತ್ತೊಬ್ಬ ಹುಡುಗಿ ಬರ್ತಾಳೆ. ಅವಳು ಸಿಯು ಸೆಮಿನಾರ್ ಕೊಡ್ಬೇಕಾದ್ರೆ ಸಿಯುನ ನೋಡಿ ನಮ್ ಹೀರೋ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳಲ್ಲ, ಅದೇ ಹುಡುಗಿ ಆಗಿರ್ತಾಳೆ. ಹಾಯ್ ಅಂತ ಹೇಳ್ತಾಳೆ. ಆಗ ಸಿಯು ಕೂಡ ಹಲೋ ಅಂತ ಹೇಳ್ತಾನೆ. ಆಗ ಅವಳು ನನ್ನ ಹೆಸರು ಶಿಮ್ಲಿಬೆ, ನಾನು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀನಿ, ನಾವಿಬ್ರು ಫ್ರೆಂಡ್ಸ್ ಆಗೋಣವಾ ಅಂತ ಹೇಳ್ತಾಳೆ. ಆಗ ಸಿಯು ಅವಳ ಮುಖನ ನೋಡ್ತಿರ್ಬೇಕಾದ್ರೆ ನನ್ನ ಮಾತಿನ ಅರ್ಥ, ನಾನು ನಿನ್ನ ರಿಸರ್ಚ್ ಗ್ರೂಪ್ ಡಿಪಾರ್ಟ್ಮೆಂಟ್ ಹತ್ರ ಸೆಮಿನಾರ್ ಕೊಡ್ಬೇಕಾದ್ರೆ ನೋಡಿದ್ದೆ, ನೀನ್ ತುಂಬಾ ಸ್ಮಾರ್ಟ್ ಆಗಿದೀಯಾ, ತುಂಬಾ ಟ್ಯಾಲೆಂಟೆಡ್ ಕೂಡ, ಅದಕ್ಕೆ ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಕೇಳ್ದೆ ಅಂತ ಹೇಳ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.